ರಾಜ್ಯದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ನರ್ಸ್ಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 4ನೇ ದಿನಕ್ಕೆ ಕಾಲಿಟ್ಟಿದೆ ಆ ಪ್ರತಿಭಟನೆ. ಮಧ್ಯರಾತ್ರಿಯೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಮಧ್ಯರಾತ್ರಿಯೂ ಕೂಡ ದೂರದ ಊರುಗಳಿಂದ ಬಂದಿರುವಂಥ ಸ್ಟಾಫ್ ನರ್ಸ್ಗಳು ಅನಿರ್ದಿಷ್ಟಾವಧಿಯವರೆಗೂ ಕೂಡ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಹಲವು ಬಾರಿ ಸಂಧಾನದ ಪ್ರಯತ್ನ ಮಾಡಿದ್ರು ಕೂಡ ಸಂಧಾನ ವಿಫಲ ಆಗಿದೆ. ಸದ್ಯಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸೋದಕ್ಕೆ ನರ್ಸ್ಗಳು ಮುಂದುವರಿಸಿರುವಂಥದ್ದು. ಸದ್ಯಕ್ಕೆ ಈ ನಿರ್ಧಾರವನ್ನು ಹಿಂತೆಗೆದುಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಫ್ರೀಡಂ ಪಾರ್ಕನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಪ್ರತಿಭಟನೆಗೆ ಕುಳಿತಿರುವುದನ್ನು ಗಮನಿಸ್ತಾ ಇದ್ದೀರಾ. ಇದೀಗ ಮಧ್ಯರಾತ್ರಿಯಲ್ಲೂ ಕೂಡ ಚಳಿ ಗಾಳಿ ಯಾವುದಕ್ಕೂ ಕೂಡ ಬಿಸಿಲಿಗೂ ಕೂಡ ಹೆದರದೆ ನಾವು ಈ ಒಂದು ಜಾಗದಲ್ಲಿ ಕುಳಿತಿದ್ದೀವಿ. ನಮ್ಮನ್ನು ಪೊಲೀಸರು ಹೇಳಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ನಾವು ಹೇಳೋದಿಲ್ಲ. ನಮ್ಮ ಬೇಡಿಕೆ ಈಡೇರಬೇಕು, ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕಬೇಕು, ಅದೇ ರೀತಿಯಾಗಿ ನಮ್ಮ ಕೆಲಸವನ್ನು ಕಾಯಂಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು 4ನೇ ದಿನ ಕಳೆದು 5ನೇ ದಿನಕ್ಕೆ ಹೋಗ್ತಾ ಇದೆ. ಒಂದಿಷ್ಟು ಪ್ರತಿಭಟನೆ ಮಾಡ್ತಿರುವಂತಹ ಸ್ಟಾಫ್ ನರ್ಸ್ಗಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ಸದ್ಯಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, 4ನೇ ದಿನಕ್ಕೆ ಕಾಲಿಟ್ಟಿದೆ. ತಮ್ಮ ಬೇಡಿಕೆಗಳು ಏನೇನು, ಸರ್ಕಾರ ಏನೇನು ಭರವಸೆ ಕೊಟ್ಟಿದೆ, ತಾವು ಯಾಕೆ ಒಪ್ತಾ ಇಲ್ಲ? ಸರ್, ನಮ್ಮ ಬೇಡಿಕೆ 2 ಬೇಡಿಕೆ ಇದೆ ಸರ್. ಒಂದು ಕಾಯಮಾತಿ, ನಮ್ಮನ್ನ ಪರ್ಮನೆಂಟ್ ಮಾಡ್ಕೋಬೇಕು. 2ನೇದು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು. ನಾವು ಇದೇ ಬೇಡಿಕೆನ 2 ವರ್ಷ ಮುಂಚೆನೇ ಇಟ್ಕೊಂಡು, ಇದು ನಮಗೆಲ್ಲ 17 ವರ್ಷ ಸರ್ವಿಸ್ ಆಗಿದೆ ಸರ್ NRHM ಅಲ್ಲಿ. ನಾವು ಇದೇ ಬೇಡಿಕೆನ ಇಟ್ಕೊಂಡು 2 ವರ್ಷ ಮುಂಚೆ ಸ್ಟ್ರೈಕ್ ಮಾಡಿದಾಗ ವಿರೋಧ ಪಕ್ಷದಲ್ಲಿ ಇದ್ದಂಥ ನಾಯಕರಾದ DK ಶಿವಕುಮಾರ್ ಸರ್ ಅವರು ಹಾಗೂ ದಿನೇಶ್ ಗುಂಡೂರಾವ್ ಸರ್ ಅವರು ಬಂದು ಹೇಳಿದರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ನಿಮ್ಮ ಬೇಡಿಕೆಗಳು ಏನಿದೆ ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿ ನಿಮ್ಮ ಬೇಡಿಕೆ ನಾವು ಈಡೇರಿಸ್ತೀವಿ ಅಂತ ಹೇಳಿದರು ಸರ್. ಅದೇ ಭರವಸೆ ಇಟ್ಕೊಂಡು ನಮ್ಮ ಪದಾಧಿಕಾರಿಗಳು 2 ವರ್ಷದಿಂದ ಸರಾಸರಿ 30ರಿಂದ 35 ಸಾರಿ ಬೆಂಗಳೂರಿಗೆ ಬಂದು ಅವನ್ನೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ಮೆಮೊರಂಡಮ್ ಕೊಟ್ಟಿದ್ದಾರೆ ಸರ್. ಸ್ಟ್ರೈಕು ಸ್ಟಾರ್ಟ್ ಆಗಿರೋ ಮುಂಚೆ, ಈ ಸ್ಟ್ರೈಕ್ನ 1 ತಿಂಗಳು ಮುಂಚೆಯಿಂದನೂ ಬಂದು ಎಲ್ಲರ ಹತ್ರ ಅಧಿಕಾರಿಗಳಿಗೆ ಹೇಳ್ಕೊಂಡು ಮೆಮೊರಂಡಮ್ ಕೊಟ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಬಟ್ ಸರ್ಕಾರ ನಮ್ಗೆ ಇವತ್ತು ಬಂದು ಹೇಳ್ತಾ ಇದೆ, ನಿಮ್ಮ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀವಿ, ನಿಮ್ಮ ಸ್ಟ್ರೈಕ್ನ ಕಾಲ್ ಆಫ್ ಮಾಡಿ 10ನೇ ತಾರೀಕು ನಾವು ಕೂತ್ಕೊಂಡು ಚರ್ಚೆ ಮಾಡೋಣ. ನಿಮ್ಮ ಡಾಟಾ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟು ಸ್ಯಾಲ್ರಿ ಬರ್ತಿದೆ ಅದನ್ನು ನೋಡಿಕೊಂಡು ಆಮೇಲೆ 10ನೇ ತಾರೀಕು ನಾವು ಚರ್ಚೆ ಮಾಡಿ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ಅದನ್ನು ಯಾವುದೇ ರೂಪದಲ್ಲಿ ಲಿಖಿತ ರೂಪದಲ್ಲಿ ನಮಗೆ ಕೊಡ್ತಾ ಇಲ್ಲ. ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ನಿಮ್ಮ ಬೇಡಿಕೆನ ಈಡೇರಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿಲ್ಲ. ಅವ್ರು ಕೊಟ್ಟಿದ್ದು ಭರವಸೆ ನಂಬ್ಕೊಂಡು ನಾವು 2 ವರ್ಷ ಇದ್ದೀವಿ ಸರ್. ಇವಾಗ ನಮ್ಗೆ ಏನೇ ಇದ್ರೂ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಬೇಕು ಸರ್. ಬಾಯಿ ಮಾತಿನ ಭರವಸೆ ನಮಗೆ ನೋಡಿ 17 ವರ್ಷದಿಂದ ಸಾಕಾಗಿದೆ. ಸೊ ನಮಗಾಗಿ ಲಿಖಿತ ರೂಪದಲ್ಲಿ ಭರವಸೆ ಬೇಕು ಸರ್. ನಮ್ಮ ಪದಾಧಿಕಾರಿಗಳು ನಮ್ಮ ಮುಷ್ಕರನ್ನು ವಾಪಸ್ ತಗೊತೀವಿ ಅಂದ್ರೂ ನಾವೇ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ನಾವು ಸ್ಟ್ರೈಕ್ ಮಾಡೋಕೆ ನಾವು ರೆಡಿ ಇದ್ದೀವಿ ಸರ್. ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ದರು, ಜೊತೆಗೆ ಆಯುಕ್ತರು, ಆರೋಗ್ಯ ಇಲಾಖೆ ಆಯುಕ್ತರು ಬಂದಿದ್ದರು. ಅವರು ಒಂದಿಷ್ಟು ಭರವಸೆಗಳನ್ನು ಕೊಟ್ಟರು ತಮಗೆ. ಅವ್ರು ಏನೇನು ಕೊಟ್ಟರು, ಅದು ಯಾಕೆ ಒಪ್ಪಿಗೆ ಇಲ್ಲ ಸರ್? ಅವರು ಭರವಸೆ ಕೊಟ್ಟಿರು, ನಾಗಲಕ್ಷ್ಮಿ ಮೇಡಮ್ ಅವರು ಬಂದು ಭರವಸೆ ಕೊಟ್ಟರು ಸರ್. ನಮ್ಮ ಮೇಲೆ ನಂಬಿಕೆ ಇಲ್ವಾ? ನನ್ನ ಮೇಲೆ ನಂಬಿಕೆ ಇದ್ದರೆ ನೀವು ಸ್ಟ್ರೈಕ್ನ ಕಾಲ್ ಆಫ್ ಮಾಡಿ, ನಾನು ನಿಮ್ಮ ಪರವಾಗಿ ಮಾತಾಡ್ತೀನಿ. 10ನೇ ತಾರೀಕು ಚರ್ಚೆ ಮಾಡಿದಾಗ ನಿಮ್ಮ ಪರವಾಗಿ ಪಾಸಿಟಿವ್ ಆಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಹೊರತು ಪಾಸಿಟಿವ್ ಆಗಿ ಏನು ಹೇಳ್ತೀವಿ ಅಂತ ನಮ್ಗೆ ಹೇಳಿಲ್ಲ ಸರ್. ಪಾಸಿಟಿವ್ ಆಗಿ ಏನು ಹೇಳ್ತಾರೆ ಅನ್ನೋದು ನಮಗೂ ವಿಷಯ ಗೊತ್ತಾಗಬೇಕು. ಸರ್ಕಾರ 5% ಮಾಡ್ಬೋದು, 10% ಮಾಡ್ಬೋದು. ನಮಗೆ ಬರ್ತಾ ಇರೋದು 10ರಿಂದ 15 ಸಾವಿರ ಸಂಬಳ. 5% ಮಾಡಿದ್ರೆ 250ರಿಂದ 300 ರೂಪಾಯಿ ಜಾಸ್ತಿ ಆಗ್ಬೋದು. ನಮಗೆ ಅದು ಬೇಡ ಸರ್. 10ನೇ ತಾರೀಕು ನಾವು ಇವಾಗ ಹೋಗಿ ನಾವು 10ನೇ ತಾರೀಕು ಬಂದು ನಮಗೆ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದಾಗ ಮತ್ತೆ ನಾವು ಸ್ಟ್ರೈಕ್ ಕೂರೋದಕ್ಕಿನ್ನ ಸರ್, ನಾವು ಇದೇ ಸ್ಟ್ರೈಕ್ನ 1 ತಿಂಗಳು ಸಂಬಳ ಇಲ್ಲ ಅಂದ್ಕೊಂಡು ನಾವು ಸ್ಟ್ರೈಕ್ ಮಾಡ್ತೀವಿ ಸರ್. ನಮಗೆ ಬೇಕಾಗಿರೋ ಸರ್, ನಮಗೆ ರೈಟಿಂಗ್ ಆರ್ಡರ್ ಕೊಡಬೇಕು. ಅವರು ಪರ್ಮನೆಂಟ್ನ 10ನೇ ತಾರೀಕಲ್ಲಿ ಚರ್ಚೆ ಮಾಡಿ ಡಾಟಾ ಕಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ನಮಗೆ ಕೊಡಲಿ. ಆದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತೀನಿ ಅಂತ ಆರೋಗ್ಯ ಸಚಿವರು CM ಸರ್ ಅವರು ಬಂದು ನಮಗೆ ಇಲ್ಲಿ ಲಿಖಿತ ರೂಪದಲ್ಲಿ ಯಾವುದೇ ಒಂದು ಆರ್ಡ್ರ್ ಪಾಸ್ ಆಗಬೇಕಾದ್ರೂ ಓರಲ್ಲಿ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಬೆಲೆ ಇರಲ್ಲ ಸರ್. ನಮ್ಮಲ್ಲಿ ನಂಬಿಕೆ ಇಲ್ವಾ ಅಂತ ಕೇಳೋದು ಅದು ಸಮಂಜಸವಲ್ಲ. ಯಾವುದೇ ಒಂದು ನಾವು ಮೆಡಿಕಲ್ ಲೈನಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ, ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ನಾವೇ ಅಲೋ ಮಾಡಲ್ಲ. ಹಂಗಾಗಿ ಒಂದು ಲಿಖಿತ ರೂಪದಲ್ಲಿ, ಒಂದು ಲೆಟ್ರ್ ಪ್ಯಾಡಲ್ಲಿ ಏನಿದೆ ಸರ್, ಲಿಖಿತ ರೂಪದಲ್ಲಿ ನಮಗೆ ಅದನ್ನು ಕೊಟ್ಟರೆ ಸರ್, ನಾವು ಇವತ್ತು ಮಧ್ಯರಾತ್ರಿ 1 ಗಂಟೆ ಆದ್ರೂ ನಾವು ಕಾಲ್ ಆಫ್ ಮಾಡ್ತೀವಿ ಸರ್. ನಮಗೆ ಲಿಖಿತ ರೂಪದಲ್ಲಿ ಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಸರ್. ಅಲ್ಲಿವರೆಗೂ ಯಾರು ಎದ್ದೋಗಲ್ಲ ಸರ್. 7ನೇ ತಾರೀಕಿಗೆ ಬಜೆಟ್ ಇದೆ, ರಾಜ್ಯ ಬಜೆಟ್ ಇದೆ. ಈ ರಾಜ್ಯ ಬಜೆಟ್ನಲ್ಲಿ ಏನಾದರೂ ತಮಗೆ ಬೇಡಿಕೆಗಳನ್ನು ಸುಧಾರಿಸುವಂಥ ಅಥವಾ ತಮಗೆ ತಾವು ಕೊಟ್ಟಂಥ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಏನಾದರೂ ಭರವಸೆ ಇತ್ತಾ? ಆ ಥರ ಏನಾದರೂ ಹೇಳಿದ್ರೆ
ಸರ್ ಬಜೆಟ್ ವಿಷಯನೇ ಅವರು ತಲೆಗೆ ನಮ್ಮ ಹತ್ರ ಮಾತಾಡ್ತಾ ಇಲ್ಲ ಸರ್. ನಾವು ಅಂದ್ಕೊಂಡ್ರೆ ಸರ್ 7ನೇ ತಾರೀಕು ತನಕ ಬಜೆಟ್ ಇದೆ, 3ನೇ ತಾರೀಕಿಂದ 7ನೇ ತಾರೀಕು ಬಜೆಟ್ ಇದೆ. ಅಷ್ಟು ದಿನದಲ್ಲಿ ಏನಾದರೂ ಒಂದು ನಮ್ಮ ಬಗ್ಗೆ ಮಾತಾಡ್ಬೋದು, ನಮ್ಮ ಬಗ್ಗೆ ಚರ್ಚೆ ಆಗ್ಬೋದು, ನಮ್ಮ ಬೇಡಿಕೆ ಈಡೇರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಹಗಲು ರಾತ್ರಿ ನಾವಿಲ್ಲಿ ಧರಣಿ ಕೂತಿದ್ದೀವಿ ಸರ್. ಅವರು ಬಜೆಟ್ನ ಸೈಡಲ್ಲಿ ಇಟ್ಬಿಟ್ಟು ಸರ್, ಬಜೆಟ್ ತಾರೀಕನ್ನ ಅವರು ಸೈಡಲ್ಲಿ ಇಟ್ಟು 10ನೇ ತಾರೀಕು ಬಜೆಟ್ ಎಲ್ಲ ಮುಗ್ದೋಗಿರುತ್ತೆ, ಅದು 10ನೇ ತಾರೀಕು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಬಜೆಟಲ್ಲಿ ಈ ವಿಷಯನ ಮಂಡನೆ ಮಾಡ್ತೀವಿ ಅಂತ ಹೇಳಿಲ್ಲ ಅವರು. 10ನೇ ತಾರೀಕು ಚರ್ಚೆ ಮಾಡಿ ಅವ್ರು ಪಾಸಿಟಿವ್ ಬಂದರೆ ಪಾಸಿಟಿವ್ ಏನು ಬೇಕಾದ್ರೂ ಬರ್ಬೋದು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡೋ ಮನಸ್ಥಿತಿ ಅವ್ರಿಗೆ ಇದ್ದಿದ್ರೆ ಈ ಸರಿ ರಾತ್ರಿಯಲ್ಲಿ ಬಂದು ಅವರು ಅನೌನ್ಸ್ ಮಾಡ್ತಾ ಇದ್ರು. ಅವ್ರು ಪಾಸಿಟಿವ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ಅನೌನ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅನೌನ್ಸ್ ಮಾಡ್ಬೋದಾಗಿತ್ತು. ಅವ್ರು ಮಾಡ್ತಾ ಇಲ್ಲ. ಪಾಸಿಟಿವ್ 10ನೇ ತಾರೀಕು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. 10ನೇ ತಾರೀಕು ಆಗೋಸ್ಟ್ ಒಳಗಡೆ ಬಜೆಟ್ ಮುಗ್ದಿರುತ್ತೆ. ಬಜೆಟಲ್ಲಿ ನಮ್ಮ ಯಾವುದೇ ವಿಷಯನ ಚರ್ಚೆ ಮಾಡೋ ಭರವಸೆ ಅವ್ರು ನಮಗೆ ಕೊಟ್ಟಿಲ್ಲ ಸರ್. ಆಮೇಲೆ ಇನ್ನೊಂದು ಸರ್, ಪರ್ಮನೆಂಟ್ ಸ್ಟಾಫ್ಗಳಿಗೆ 7ನೇ ಆಯೋಗ ಮಾಡಿದ್ದಾರೆ. 7ನೇ ಆಯೋಗ 6ನೇ ಆಯೋಗ 7ನೇ ಆಯೋಗ ಮಾಡೋ ಉದ್ದೇಶ ಒಂದೇ, ಎಲ್ಲ ದರಗಳು ಜಾಸ್ತಿ ಆಗಿದೆ. ಒಂದು ತರಕಾರಿ ರೇಟು, ಹಾಲಿನ ರೇಟು, ದಿನಸಿ ರೇಟು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಹಂಗಾಗಿ ಅವ್ರನ್ನ 7ನೇ ಆಯೋಗ ಮಾಡಿದ್ದಾರೆ. ನಮಗೆ ಅದು ಅನ್ವಯಿಸಲ್ಲ, ನಮಗೆ ಅದು ಕೊಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು 6ನೇ ಆಯೋಗದ ಪ್ರಕಾರ ಕೊಡಿ ಅಂತ. ಎಷ್ಟು ವೇತನ ಎಷ್ಟಿದೆ ಸದ್ಯಕ್ಕೆ, ಮತ್ತೆ ನಿಮ್ಮ ಜೊತೆಗೆ ನಿಮ್ಮ ಸಮಾನವಾಗಿ ಕೆಲಸ ಮಾಡುವಂತ ಅವರಿಗೆ ಎಷ್ಟಿದೆ ವೇತನ, ಅದನ್ನು ಒಂದು ಇಷ್ಟು ಹೇಳಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ಎಷ್ಟು ವೇತನ ಇದೆ ಸರ್. ನಮಗೆ ಸದ್ಯ ಕೊಡ್ತಿರೋ ವೇತನ 16,800 ರೂಪಾಯಿ ಸರ್ ನಮಗೆ ಕೊಡ್ತಾ ಇರೋದು. ಅವರಿಗೆ ಮೂಲ ವೇತನೇ 57,000 ಇದೆ. ಅವ್ರಿಗೆ 7th ಪೇ ಸೇರಿಸಿ 1 ಲಕ್ಷ ಚಿಲ್ಲರೆ ಬರ್ತಾ ಇದೆ ಸರ್ ಸಂಬಳ. ನಾವು ಕೇಳ್ತಾ ಇರೋದು 7ನೇ ವೇತನ ಕೇಳ್ತಾ ಇಲ್ಲ, ನಾವು ಕೇಳ್ತಾ 6ನೇ ವೇತನಕ್ಕೆ ಅನುಗುಣವಾಗಿ 33,350 ರೂಪಾಯಿ ಸಂಬಳ ಕೇಳ್ತಾ ಇದ್ದೀವಿ ಸರ್. ನಮಗೆ ಆಮೇಲೆ ಅವ್ರಿಗೆ ಏನು ಫೆಸಿಲಿಟಿ ಇದೆ ಅದು ನಮಗೆ ಎಳ್ಳಷ್ಟು ಇಲ್ಲ. ಬಟ್ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅದೇ ನಾವು ಕೆಲಸ ಹೇಳ್ತಿದ್ವಿ. ಕೆಲಸದಲ್ಲಿ ತಾರತಮ್ಯ ಇಲ್ಲ ಅಂತ ಅಂದಮೇಲೆ ವೇತನದಲ್ಲಿ ತಾರತಮ್ಯ ಯಾಕೆ ಮಾಡಬೇಕು? ಇದು ನಮ್ಮ ಬೇಡಿಕೆ. ಇಲ್ಲಾಂದರೆ ಒಂದೊಂದು ಹಳ್ಳಿಗಳಲ್ಲಿ NHM ಕೆಲಸ ಮಾಡ್ತಿದ್ದಾರೆ, ಒಂದೊಂದು ಹಳ್ಳಿಗಳಲ್ಲೂ NHM ಸೂಪರ್ ಮಾರ್ಕೆಟ್ ಅಂತ ಓಪನ್ ಮಾಡಲಿ ಸರ್. ಸರ್ಕಾರಿ ದರ 50 ರೂಪಾಯಿ ಇದೆ, NHM ದರ 5 ರೂಪಾಯಿ ಫಿಕ್ಸ್ ಮಾಡಲಿ ಸರ್. ನಮ್ಮ NHM ಸಂಬಳಕ್ಕೆ ಏನು ರೇಟ್ ಕೊಡಬೇಕು ಅದನ್ನು ಪ್ರತಿಯೊಂದು ತರಕಾರಿ, ಅಕ್ಕಿ, ರಾಗಿ, ಎಣ್ಣೆ, ಹಾಲು ಎಲ್ಲದಕ್ಕೂ ಒಂದು NHM ದರನ ಫಿಕ್ಸ್ ಮಾಡಲಿ ಸರ್. ನಾವು ಇವಾಗಲೇ ನೈಟ್ ಕಾಲ್ ಆಫ್ ಮಾಡ್ತೀವಿ. ಬಟ್ ಅಟ್ ಪ್ರೆಸೆಂಟ್ ನಾವು ನಮ್ಮ ಪದಾಧಿಕಾರಿಗಳನ್ನ ಕರೆಸಿ ಏನು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ನಾವು ಭಯ ಬೀಳ್ತೀವಿ ಅಂತ ಹೇಳಿ ಅವ್ರು ನಮ್ಗೆ ಎಷ್ಟು ಹೇಳ್ಬೇಕು ಅಷ್ಟನ್ನೇ ನಾವು ಹೇಳ್ತಾರೆ. ಥ್ಯಾಂಕ್ ಯು ಸರ್. ಸದ್ಯಕ್ಕೆ ಇದು ಪ್ರತಿಭಟನೆಗೆ ಕುಳಿತಿರುವಂತಹ ಶುಶ್ರೂಷಕಿಯರು ಮಾತನಾಡ್ತಾ ಇರುವಂಥದ್ದು, ಗುತ್ತಿಗೆ ನರ್ಸ್ಗಳು ಮಾತಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನಾವು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ರೀತಿಯಾದಂಥ ಒಂದು ಮೆಡಿಸಿನನ್ನೇ ಕೊಡೋದಿಲ್ಲ, ಅಂಥದ್ರಲ್ಲಿ ನಮಗೆ ಒಂದು ಲಿಖಿತ ರೂಪದಲ್ಲಿರುವಂಥ ಭರವಸೆ ಬೇಕು. ಆ ಭರವಸೆ ಸಿಗುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮೊಟಕುಗೊಳಿಸೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.